ಹಾಯ್ ಫ್ರೆಂಡ್ಸ್, ವೀಕ್ ಬೈ ವೀಕ್ ಸೀರೀಸಲ್ಲಿ ಇವತ್ತು 6th ವೀಕಲ್ಲಿದ್ದೀವಿ. ಸೊ 6th ವೀಕ್ ಅಂತ ಬಂದಾಗ ನಿಮಗೆ ಆಲ್ರೆಡಿ ಮಿಸ್ ಪೀರಿಯಡ್ ಆಗಿರುತ್ತೆ. ನೀವು ಪ್ರೆಗ್ನೆನ್ಸಿ ಟೆಸ್ಟ್ ಕೂಡ ಮಾಡ್ಕೊಂಡಿರ್ತೀರ. ಸೊ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡ್ಕೊಂಡಿದ್ದೀರಾ, ಪಾಸಿಟಿವ್ ಬಂದಿದೆ ಅಂದರೆ ಇಮಿಡಿಯೇಟಾಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡ್ಕೊಳ್ಳಿ. ಸೊ 2 ಮಂತ್ಸ್ ಕಂಪ್ಲೀಟ್ ಆಗಲಿ, 2.5 ಮಂತ್ಸ್ ಕಂಪ್ಲೀಟ್ ಆಗಲಿ ಅಂತ ವೇಟ್ ಮಾಡಬೇಡಿ. ಯಾಕಂದರೆ ಈ ಅರ್ಲಿ ಸ್ಟೇಜಲ್ಲೂ ಕೂಡ ಡಾಕ್ಟರ್ ನಿಮಗೆ ಸ್ಕ್ಯಾನಿಂಗ್ ಮಾಡಿ ನೋಡ್ತಾರೆ, ಬೇಬಿ ಯಾವ ಥರ ಇದೆ, ಬೇಬಿ ಗ್ರೋತ್ ಹೇಗಿದೆ ಅನ್ನೋದು ಕೂಡ ನಿಮಗೆ ಅರ್ಲಿ ಪ್ರೆಗ್ನೆನ್ಸಿಯಲ್ಲಿ ಅವರು ನಿಮಗೆ ತಿಳಿಸ್ತಾರೆ. ಅಂದರೆ ಕೆಲವು ಮಕ್ಕಳದು ಹಾರ್ಟ್ ಬೀಟ್ ಬಂದಿರೋದಿಲ್ಲ, ಸೊ ಹಾರ್ಟ್ ಬೀಟ್ ಬಂದಿಲ್ಲ ಅಥವಾ ನೆಕ್ಸ್ಟ್ ಇನ್ನು ವೇಟ್ ಮಾಡಬೇಕಾ ಏನು ಅನ್ನೋದು ಡಾಕ್ಟರ್ ನಿಮಗೆ ತಿಳಿಸ್ಕೊಡ್ತಾರೆ. ಓಕೆನಾ ಫ್ರೆಂಡ್ಸ್, 3 ಮಂತ್ಸ್ ಆಗೋವರೆಗೂ ಎಲ್ಲರೂ ಕೇರ್ಫುಲ್ಲಾಗಿರಿ, ತುಂಬ ಕೇರ್ ತೊಗೊಳ್ಳಿ. ಇವಾಗಿನ ಪ್ರೆಗ್ನೆನ್ಸಿ ಎಲ್ಲ ಸ್ವಲ್ಪ ಸೆನ್ಸೇಬಲ್ ಆಗಿರುತ್ತೆ, ಸೊ ಹಾಗಾಗಿ ಹೇಳ್ತಾ ಇದ್ದೀನಿ. ಹಾಗೆ ವೀಕ್ 6ಅಲ್ಲಿ ನಿಮಗೆ ಸಿಮ್ಟಮ್ಸ್ ಏನಾದರೂ ಇತ್ತು ಅಂದರೆ ಜಾಸ್ತಿಯಾಗಿ ಇರುತ್ತೆ. ಸಿಮ್ಟಮ್ಸ್ ಎಲ್ಲನೂ ಕೂಡ ಕೆಲವ್ರಿಗೆ ಸಿಮ್ಟಮ್ಸ್ ಜಾಸ್ತಿ ಇರುತ್ತೆ, ಕೆಲವರಿಗೆ ಸಿಮ್ಟಮ್ಸ್ ಅನ್ನೋದೇ ಇರೋದಿಲ್ಲ. ಸೊ ಹಾಗಾಗಿ ನೀವು ಏನಾದರೂ ಫುಡ್ ಕ್ರೇವಿಂಗ್ಸ್ ಜಾಸ್ತಿ ಇತ್ತು ಅಂದರೆ ನೀವು ಔಟ್ಸೈಡ್ ಫುಡ್ನ ಅವಾಯ್ಡ್ ಮಾಡ್ಕೊಳ್ಳಿ. ಮನೆಯಲ್ಲಿ ಹೋಮ್ ಮೇಡ್ ಫುಡ್ಸ್ನೇ ಜಾಸ್ತಿ ತೊಗೊಳೋದಕ್ಕೆ ಟ್ರೈ ಮಾಡಿ, ಹೆಲ್ದಿಯಾಗಿರುವಂಥ ಫುಡ್ಸ್ನ ತಿನ್ನಿ. ಸೊ 6th ವೀಕಲ್ಲಿ ಏನೇನೆಲ್ಲ ಇರುತ್ತೆ, ಸಿಮ್ಟಮ್ಸ್ ಇರುತ್ತಾ ಅಥವಾ ಬೇಬಿ ಹೇಗಿರುತ್ತೆ, ಬೇಬಿ ಯಾವ ಸೈಜ್ ಇರುತ್ತೆ, ಇದನ್ನೆಲ್ಲ ನೀವು ನೋಡಬೇಕಂದ್ರೆ ಪ್ರೆಗ್ನೆನ್ಸಿ ವೀಕ್ ಬೈ ವೀಕ್ ಸೀರೀಸ್ ಅಂತ ಪ್ಲೇಲಿಸ್ಟಲ್ಲಿ ವೀಕ್ 6 ಬಗ್ಗೆ ಹಾಕಿದ್ದೀನಿ. ಸೊ ಅಲ್ಲಿ ಡೀಟೇಲ್ಡಾಗಿ ಸಿಗುತ್ತೆ ಫ್ರೆಂಡ್ಸ್, ಅಲ್ಲಿ ಹೋಗಿ ನೀವು ನೋಡ್ಕೋಬೋದು. ಓಕೆನಾ, ಇನ್ನೂ ಯಾರು ನೋಡಿಲ್ಲ ಅಂದರೆ ಅಲ್ಲಿ ಹೋಗಿ ನೋಡ್ಕೊಳ್ಳಿ. ಹಾಗೆ ನಾನು ಹಾಕೋ ವೀಡಿಯೋಸ್ ಎಲ್ಲ ನಿಮಗೆ ಮೊದಲು ಬಂದು ತಲುಪಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಕೊಡಿ. ಹಂಗಿದ್ದಾಗ ಮಾತ್ರ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಯಾರಿಗೆಲ್ಲ ಇನ್ಫಾರ್ಮೇಷನ್ ಶೇರ್ ಮಾಡಬೇಕಂತಿದ್ರೆ ಶೇರ್ ಕೂಡ ಮಾಡಿ ಅಂತ ಹೇಳ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.